ಅಂತ ಹೊರಟಿದ್ದೀವಿ ಸರ್. ಈಗ ಇವತ್ತು ನಿಮ್ಮ ವಿರುದ್ಧ ಪ್ರೆಸ್ ಮೀಟ್ ಅನ್ನ ಮಾಡಿ ಇದೆಲ್ಲ ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಅದು ಯಾವ ಅಳಸಲ್ ಕತೆ, ಅದ್ರೊಳಗೆ ಸಬ್ಜೆಕ್ಟೇ ಏನಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋದು. ಚರ್ಚೆ ಮಾಡೋಣ. ಯಾರು ಸಹಿ ಮಾಡೋರೆ? ಓಲಿ ಆ ಕೃಷ್ಣ ಬೈರೇಗೌಡರು ಪಾಪ ಫಾರಿನಲ್ಲಿ ಓದ್ಕೊಂಬಂದಿರೋರು. ನಾವಾದರೂ ಹಳ್ಳಿಲಿ ಓದಿರೋರು, ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಬಂದಿರೋರು ನಾವು. ನಾಳೆ ಬೆಳಗ್ಗೆ ಡೀಟೇಲ್ ಮಾತಾಡೋಣ. ಇದು ಡೈವರ್ಷನ್ ಆಗೋದು ಬೇಡ, ನಾಗಮಂಗಲದ ಇಶ್ಯೂ ಡೈವರ್ಷನ್ ಆಗೋದು ಬೇಡ. ನಾನೇನು ಕದ್ದೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾಳೆ ಮೈಸೂರಿನಲ್ಲಿ ಸಭೆಗೇನು ಬರ್ತೀನಿ, ಅಲ್ಲಿ ಡೀಟೇಲ್ ಚರ್ಚೆ ಮಾಡಿ. ಮೈಕ್ರೋ ಫೈನಾನ್ಸ್ ನಾನೇನ ಮಾಡಲಿ? ಈಗ ಸರ್ಕಾರ ಕ್ರಮ ತೆಗೆದುಕೋಬೇಕಲ್ಲ, ಗೊತ್ತಾಯಿತು. ಅದಕ್ಕೋಸ್ಕರಲೇ ನಾನು 2018 ಮುಖ್ಯಮಂತ್ರಿ ಇದ್ದಾಗ ಕೆಲವರು ಖಾಸಗಿಯವ್ರ ಹತ್ರ ಸಾಲ ಮಾಡಿ ಆ ಚಕ್ರ ಬಡ್ಡಿ ಇದೆಲ್ಲ ಹಾಕಿ ಜೀವನ ಹಾಳು ಮಾಡ್ತಾ ಇದ್ರಲ್ಲ. ಒಂದು ಬಾರಿ ಈ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಷಿಯರ್ಸ್ ಇರ್ಬೋದು, ಈ ವಿಷಯಗಳಲ್ಲಿ ಒಂದು ಬಾರಿ ಆ ರೀತಿಯ ಸಾಲ ಪಡೆದಂಥವ್ರು ಮನ್ನಾ ಆಗಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೆ. ನನ್ನ ಸರ್ಕಾರ ಹೋದ್ಮೇಲೆ ಅದು ಅಲ್ಲಿಗೆ ಬಿದ್ದೋಯ್ತು. ನಾನೇನು ಮಾಡಲಿ? ಎಸ್ ಪಿ ಆರ್ ಕಂಪ್ನಿಗೆ ತರೋಣ ಅಂತ ಆಯಿತು. ಆಮೇಲೆ ಚರ್ಚೆ ಮಾಡೋಣ.